ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ನಾನು ಹಾಕ್ತಿರೋ ರಂಗೋಲಿ ಬಂದು ಅಷ್ಟಲಕ್ಷ್ಮಿ ರಂಗೋಲಿ ಅಂತ ಹೇಳ್ತಾರೆ. ಇದನ್ನು ಎವ್ರಿ ಶುಕ್ರವಾರ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಅಂತ ನಮ್ಮ ಅಜ್ಜಿ ನಮಗೆ ಹೇಳ್ಕೊಟ್ಟಿದ್ದು. ಇವಾಗ ಬನ್ನಿ, ಲೈಫಲ್ಲಿ ಪೇಷನ್ಸ್ ಆ್ಯಂಡ್ ಪ್ರೇಯರ್ ತುಂಬಾ ಇಂಪಾರ್ಟೆಂಟು. ಇವೆರಡೂ ನಮ್ಮ ಜೀವನನೇ ಬದಲಾಯಿಸುತ್ತೆ. ನಿಮ್ಮಲ್ಲಿ ಎಷ್ಟೋ ಜನ ಹೇಳ್ಬೋದು, ಇಲ್ಲ ನಾನು ಆ ವ್ರತ ಮಾಡಿದ್ದೇನೆ, ಈ ವ್ರತ ಮಾಡಿದ್ದೇನೆ, ನನಗೆ ಯಾವುದು ವರ್ಕೌಟ್ ಆಗಿಲ್ಲ ಅಂತ. ಆದರೆ ದೇವರು ನೀವು ಕೇಳ್ಕೊಂಡಿರೋದನ್ನು ಕೊಡ್ತಾನೆ. ಆದರೆ ಅವನು ಯಾವಾಗ ಕೊಡಬೇಕಂತ ಇರುತ್ತೋ ಆವಾಗ ಮಾತ್ರ ಕೊಡೋದು. ಸೊ ಪೇಷನ್ಸಿಂದ ವೇಟ್ ಮಾಡಿ. ಸೊ ಇವಾಗ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡೋಣ. ಬನ್ನಿ ರಂಗೋಲಿ ನೋಡ್ಕೊಂಡು ಬರೋಣವಾ? ಇವಾಗ ನಾನು ಮಧ್ಯಾಹ್ನದ ಲಂಚಿಗೆ ಸಿಹಿ ಕೂಟನ್ನ ಮಾಡ್ತಾಯಿದ್ದೇನೆ. ಇದು ಮಾಡೋದು ತುಂಬಾ ಈಸಿ, 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ಇದಕ್ಕೆ ನಾವು ಮೊದಲಿಗೆ ಒಂದು ಜಾರಿಗೆ ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಜೀರಿಗೆ ನಾವು ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ನೋಡಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ನಾವೆಷ್ಟು ಫ್ರೆಶ್ಶಾಗಿ ಪೇಸ್ಟ್ ಮಾಡ್ಕೊಳ್ತೀವೋ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಹರ್ಕೊಳ್ಳೋಣ. ತುಂಬ ಮಸಾಲೆ ಇಲ್ಲಾರ್ದೆ ಮೈಲ್ಡಾಗಿ ಇದಿಷ್ಟೇ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿ ಕೂಡ ಒಳ್ಳೆಯದು. ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಮತ್ತು ಜೀರಿಗೆ ಹಾಕಿ ಅರ್ದಿಟ್ಟಿರೋ ಪೇಸ್ಟನ್ನ ಹಾಕ್ಕೊಂಡು ಸ್ವಲ್ಪ ಪೇಸ್ಟು ಎಣ್ಣೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಕೆಣಕಬೇಕು. ಇದು ಕೆಣಕಿದಾದಮೇಲೆ ನಾನಿಲ್ಲಿ ಮೊದಲೇ ಬೇಳೆ ಮತ್ತು ಹೀರೆಕಾಯಿನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೀರೆಕಾಯಿ ಕೂಡ ಹಾಕ್ಕೊಳ್ಬೋದು, ಹಾಗೆ ಸೀಮೆ ಬದನೆಕಾಯಿ ಅಂತ ಬರುತ್ತೆ, ಅದನ್ನು ಹಾಕಿ ಮಾಡಿದರೂ ಕೂಡ ತುಂಬಾ ಟೇಸ್ಟಾಗಿರುತ್ತೆ. ಸೊ ಇವಾಗ ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಕೆಣಕಿಬಿಟ್ಟು ಇದು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಮುಂಚೆನೇ ನಾವು ಬೇಳೆ ಮತ್ತು ಹೀರೆಕಾಯಿ ಬೇಯಿಸ್ಕೊಂಡಿರೋದ್ರಿಂದ ಇವಾಗ ತುಂಬ ಹೊತ್ತು ಕುದಿಸ್ಬೇಕಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ಕುದ್ದಿತ್ತು. ಇವಾಗ ರುಚಿಯಾಗಿರೋ ಸಿಹಿ ಕೂಟ್ ಕೂಡ ರೆಡಿ ಆಯಿತು. ಇವತ್ತಿನ ಮಧ್ಯಾಹ್ನದ ಲಂಚ್ ಬಂದು ರೈಸು, ಪೊಟ್ಯಾಟೊ ಫ್ರೈ ಹಾಗೆ ಸಿಹಿ ಕೂಟು. ಈ 3 ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.